ಸ್ನೇಹಿತೆ, ಹಿಂದಿನ ವಿಡಿಯೋದಲ್ಲಿ ನಮ್ಮ 10 ಜನರ ತಂಡದವರ ಒಂದು ದಿನದ ಪ್ರವಾಸದ ವಿಡಿಯೋವನ್ನು ಹಂಚಿಕೊಂಡಿದ್ದೆ. ಅನ್ನದಾಸೋಹಕ್ಕೆ ಪ್ರಸಿದ್ಧಿಯಾದ ಕೈವಾರ ತಾತಯ್ಯನವರ ಸನ್ನಿಧಿಯಲ್ಲಿ ಭೋಜನ ಶಾಲೆಗೆ ತೆರಳುವ ಮುನ್ನ ಪೂಜೆಯ ಪುಣ್ಯಕ್ಷಣವಿದು. ಕೈವಾರ ತಾತಯ್ಯನವರ ಪ್ರತಿನಿತ್ಯದ ಪೂಜೆಗೆ ಬೇಕಾದ ಸೇವಂತಿಗೆ ಹೂಗಳನ್ನು ಇಲ್ಲಿಯೇ ಬೆಳೆದು ಅರ್ಪಿಸುವಂತಹ ಸುಂದರ ನೋಟವಿದು. ಈ ಸನ್ನಿಧಿಯಲ್ಲಿ ನಿರಂತರ ಅನ್ನದಾಸೋಹದ ಜೊತೆಗೆ ಭಜನಾ ಸೇವೆಯೂ ನಡೆಯುತ್ತಿರುತ್ತದೆ. ಭೋಜನವನ್ನು ಪೂರೈಸಿದ ನಾವು ಅಲ್ಲಿಯ ಸಮೀಪದಲ್ಲಿರುವಂತಹ ತಪೋವನದತ್ತ ಸಾಗಿದೆವು. ಈ ತಪೋವನದಲ್ಲಿಯ ವಿಶೇಷತೆ ಎಂದರೆ ಗುಹೆಯೊಳಗೆ ನರಸಿಂಹದೇವರನ್ನು ಕಾಣಬಹುದು. ಕೈವಾರ ತಾತಯ್ಯನವರು ಅಲ್ಲಿ ಧ್ಯಾನಸ್ಥರಾದಂತಹ ಪುಣ್ಯ ಸ್ಥಳವಿದು. ಸ್ವಲ್ಪ ಮೆಟ್ಟಿಲುಗಳನ್ನು ಏರುತ್ತಿದ್ದಂತೆಯೇ ಗುಹೆಯೊಳಗಿನ ನರಸಿಂಹದೇವರನ್ನು ಕಾಣಬಹುದು. ಈ ಗುಹೆಯೊಳಗೆ ಫೋಟೋ ಅಥವಾ ವಿಡಿಯೋವನ್ನು ಮಾಡುವಂತಿಲ್ಲ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ನರಸಿಂಹದೇವ 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 ಜಯ ನರಸಿಂಹದೇವ ಜಯ ನರಸಿಂಹದೇವ 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 ಜಯ ನರಸಿಂಹದೇವ ಜಯ ನರಸಿಂಹದೇವ ನರಸಿಂಹದೇವ ಜಯ ನರಸಿಂಹದೇವ
ಬದಿಯಲ್ಲಿ ಇಲ್ಲಿ ತನಕನೂ ಬರ್ಬೋದು. ನಾರಾಯಣ ಸ್ವಾಮಿ ದೇವಸ್ಥಾನ ಮೇಲೆ ತಾತಯ್ಯನವರು ತಪಸ್ಸಿಗೆ ಕೂತ ಗುಹೆ. ತಾತಯ್ಯನವರ ತಪೋವನವನ್ನು ನೋಡಿದ ನಂತರ ಸುಮಾರು 5-6 ಕಿಲೋಮೀಟರ್ ದೂರದಲ್ಲಿರುವ ಕೈಲಾಸಗಿರಿಯತ್ತ ನಮ್ಮ ಪಯಣ ಸಾಗಿದೆ. You are entering into the function hall at Kailasagiri. Thank you. Welcome to the function hall at Kailasagiri. ವಿಡಿಯೋ ಆಗ್ತಾ ಇದೆ ಒಬ್ಬೊಬ್ಬರದ್ದು. ತಣ್ಣಗಿದೆ ಅಲ್ಲ? ಸ್ವಲ್ಪ ಕಡಿದಾಗಿರುವ ರಸ್ತೆಯಲ್ಲಿ ಏರಿ ಬರುತ್ತಿದ್ದಂತೆಯೇ ಈ ಸುಂದರ ನೋಟವನ್ನು ಕಾಣಬಹುದು. ಇಲ್ಲಿರುವುದು ಮಾನವ ನಿರ್ಮಿತ ಗುಹಾಂತರ ದೇವಾಲಯ. ಒಳಗಡೆ ಗಣಪತಿ, ಪಾರ್ವತಿ, ಈಶ್ವರನ ಮೂರ್ತಿಗಳನ್ನು ಸುಂದರವಾಗಿ ಕೆತ್ತಿದ್ದಾರೆ. ಹಾಗೆ ಒಳಗಡೆ ತಂಪಾದ ವಾತಾವರಣವಿದೆ. ಸುತ್ತಲೂ ನಮಗೆ ಬರುವಾಗ ಬಿಸಿಲಿನ ಧಗೆ ಇದ್ದರೆ ಒಳಗಡೆ ತಂಪಾಗಿತ್ತು. ಹಾಗೆ ಪಕ್ಕದಲ್ಲಿಯೂ ಇನ್ನೊಂದು ಗುಹೆಯನ್ನು ಕೊರೆಯುವ ದೃಶ್ಯವನ್ನು ಕಾಣಬಹುದು. ಇಲ್ಲಿ ಭೀಮ ಬಕಾಸುರರ ಬೆಟ್ಟ ಅಂತಲೂ ಕರೆಯುತ್ತಾರೆ. ನಾವು ಕೈಲಾಸಗಿರಿ ಪರ್ವತ ಏರ್ ಬಂದಿದ್ದೀವಿ. ಮೇಲೆ ಶಿಖರ ಇದೆ. ನಾವಿಲ್ಲಿ ಎದುರುಗಡೆ ನಿಂತ್ಕೊಂಡಿದ್ದೀವಿ. ಇಲ್ಲಿ ಹೊರಗಡೆ ಈಶ್ವರನಿಂಗ ಈಗ 50 ವರ್ಷದಿಂದ ಮಾಡಿದಂತೆ ಗಣಪತಿ, ಈಶ್ವರ, ಪಾರ್ವತಿ ಇದ್ದಾರೆ. ಚೌಡರೆಡ್ಡಿ ಅವರು ಮಾಡಿದ್ದು. ಇಲ್ಲೇ ಪಕ್ಕದಲ್ಲೇ ಇನ್ನೊಂದು ಗುಹೆಯನ್ನ ಕೊರೆತಾ ಇದ್ದಾರೆ. ಇನ್ನೊಂದು 4 ವರ್ಷಕ್ಕೆ ಬಂದ್ರೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೋದು. ಕೈವಾರದಲ್ಲಿ ಬಂದ್ರೆ ಇಲ್ಲಿ ನಾವು ಕೈಲಾಸಗಿರಿಗೆ ಬರ್ಬೋದು. ಕೈಲಾಸ ಪರ್ವತ ಏರ್ತಿದ್ರು, ಕೈಲಾಸಗಿರಿಯನ್ನ ಏರಿದ್ದೀವಿ. ಇವರು ಪರ್ವತಕ್ಕಿಂತ ತಗ್ಗ ಇದ್ದಾರೆ. ಪರ್ವತ ಇನ್ನೂ ಎತ್ತರದಲ್ಲಿದೆ. ಇವರು ಸಾಧನೆ ಇನ್ನೂ ಹೆಚ್ಚಿಗೆ ಆಗಬೇಕು. ಸಾಧನೆ ಹಾದಿಯಲ್ಲಿದ್ದಾರೆ ಇನ್ನು. ಬೆಂಗಳೂರಿನಿಂದ ಹೊರಟ ನಮ್ಮ ತಂಡದವರು ಕೈವಾರ ತಾತಯ್ಯನವರ ಸನ್ನಿಧಿಯಲ್ಲಿ ಭೋಜನವನ್ನು ಸ್ವೀಕರಿಸಿ ತಪೋವನವನ್ನು ನೋಡಿಕೊಂಡು ಈ ಮಾನವ ನಿರ್ಮಿತ ಗುಹಾಂತರ ದೇವಾಲಯವನ್ನು ಕೈಲಾಸಗಿರಿಯಲ್ಲಿ ಬೆಟ್ಟವನ್ನು ಹತ್ತಿ ಅಲ್ಲಿಂದ ಮುಂದೆ ಬಕಾಸುರನ ಬೆಟ್ಟವನ್ನು ಹತ್ತಲು ಸಮಯದ ಅಭಾವವಿದ್ದುದರಿಂದ ಚಿಕ್ಕಬಳ್ಳಾಪುರದತ್ತ ಹೋಗುವುದೆಂದು ನಿಶ್ಚಯ ಮಾಡಿದೆವು. ದಾರಿ ಮಧ್ಯೆ ಇರುವಂತಹ ಉಡುಪಿ ಗಾರ್ಡನಿಯಾದಲ್ಲಿ ಚಹಾ ಕಾಫಿಯನ್ನು ಸೇವಿಸಿ ಮುಂದೆ ಸಾಗಿದೆವು. ನೀವು ಕೈವಾರದತ್ತ ಪ್ರವಾಸವನ್ನು ಕೈಗೊಂಡರೆ ಇವೆಲ್ಲವನ್ನು ನೋಡುವ ಅವಕಾಶವನ್ನು ಮರೆಯದಿರಿ. ಬಿಸಿಲೇರುವ ಮುನ್ನವೇ ಇವೆಲ್ಲ ಪ್ರವಾಸವನ್ನು ಕೈಗೊಂಡರೆ ಆಯಾಸವಾಗುವುದಿಲ್ಲ. ಗೆಳೆಯರೆಲ್ಲರ ಜೊತೆಗೆ ನಾವು ಇಂತಹ ಪ್ರವಾಸವನ್ನು ಮಾಡುವುದರಿಂದ ಹಲವಾರು ಅನುಭವಗಳನ್ನು ಪಡೆದುಕೊಳ್ಳಬಹುದು.
ಪುರಾತನ ಸ್ಥಳಗಳನ್ನು ಸಂದರ್ಶಿಸೋದ್ರಿಂದ ಅನೇಕ ವಿಷಯಗಳ ಜ್ಞಾನ ಸಂಗ್ರಹವನ್ನು ಮಾಡಿಕೊಳ್ಳಬಹುದು. ಇಂತಹ ನಮ್ಮ ಅನುಭವದ ಸಿಹಿ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುವುದರಿಂದ ನಮ್ಮ ಖುಷಿಯು ಇನ್ನೂ ಜಾಸ್ತಿ ಆಗೋದರಿಂದ ಈ ವಿಡಿಯೋವನ್ನು ಹಂಚಿಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತದೆ. ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸುಲಭವಾಗಿ ದೊರಕುತ್ತದೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.